ನಂಗೆ ಯಾಕೋ ಅನುಮಾನ ಬತ್ತೈತೆ ವಿಷಯ ಅವನಿಗೂ ಗೊತ್ತಾಗೋಗೈತೋ ಏನೋ ಅಂತ. ನಾನು ಅವತ್ತೇ ಹೇಳ್ದೆ ನನ್ನ ಮಗುನ ಎತ್ತಾಕ ಬಂದು ಸೈನ್ ಹಾಕ್ಸುವ ಅಂತ. ನನ್ನ ಮಾತೇ ಕೇಳಲಿಲ್ಲ. ಆ ಬಿಯರ್ ಫ್ಯಾಕ್ಟ್ರಿ ಓನರ್ ಬೇರೆ ಬೆನ್ನಿಂದ ಬಿದ್ದವನೇ. ಕೋಟ್ಯಂತ ರೂಪಾಯಿ ವ್ಯವಹಾರಪ್ಪಯ್ಯ. ಬಿಯರ್ ಉಕ್ತಂಗೆ ಉಕ್ಕಿ ಚೆಲ್ಲೋಯ್ತದೆ. ತಿಂದಂಗಲ್ಲ ಉಂಡಂಗಲ್ಲ. ಗಣಿ ನೀವು ಕ್ಯಾಪ್ ತಿಳ್ಕೊಳಕ್ಕಿಲ್ಲ ಅಂದರೆ ನಂದೊಂದು ವಿಷಯ. ಆ ಶಿವು ಒಪ್ಪನ್ನೇ ಕರ್ಸಿದ್ರೆ ಏನಾರ ಸೊಬು ಬೇಳ್ಕೊಂಡು ವಾಪಸ್ ಹೊಂಟಾಯ್ತಾನೆ. ಶಿವು ಜೊತೆಗೆ ನಮ್ಮ ಪಾರ್ವತವನ್ನು ಕರ್ಸ್ಬಿಟ್ರೆ ಇಬ್ಬರು ಬರ್ತಾರೆ. ಆಗ ಶಿವನ ಹಿಡ್ಕೋಬೋದು. ಏನಂತೀರಿ? ಪರವಾಗಿಲ್ಲ ಕಲ ಚಿತ್ರಿ. ಬರೀ ಮಳೆಗಾಲಕ್ಕೆ ಐತಿ ಅನ್ಕೊಂಡಿದ್ದೆ, ಕೇಡ್ಗಾಲಕ್ಕೂ ಐತಿ. ಅಪಾಯ ನನ್ಗೆ ಯಾಕೋ ಈ ಉಪಾಯ ಒಳ್ಳೇದು ಅನಿಸ್ತದೆ. ಏನ್ ರಮ್ಮಿ, ಶಿವನ ಮನೆಗೆ ಕರೆದು ಒಂದು ಮುಖ್ಯವಾದ ವಿಷಯ ಹೇಳೋಣ ಅನ್ಕೊಂಡಿದ್ದೆ. ಆದರೆ ಒಬ್ಬನಿಗೆ ಹೇಳಿದ್ರೆ ಸರಿ ಹೋಗೋದಿಲ್ಲ. ಪಾರ್ವತಿಗೆ ಫೋನ್ ಮಾಡಿ ಶಿವನು ಜೊತೆಗೆ ಕರ್ಕೊಂಡು ಬರೋದಕ್ಕೆ ಹೇಳಿ. ಎಷ್ಟೇ ಆಗಲಿ ಅಳಿಯ ಒಂದೇ ಹಬ್ಬಕ್ಕೆ ಬಂದು ಹೋದ್ರೆ ಸರಿ ಹೋಗೋದಿಲ್ಲ. ಎಡವುದ್ರೆ ಮಾವಿನ ಮನೆ. ಸುಮ್ಮನೆ ನೆಂಟ್ರ ಥರ ಬಂದು ಹೋಗೋದು ಬೇಡ. ಬರೋದಕ್ಕೆ ಹೇಳಿ. ನನಗೇನೆ ಗೊತ್ತು ರೀ. ಏನ್ ವಿಷಯ ಅಂತ ತಿಳ್ಕೊಬೋದಾ? ಈ ಮನೇಲಿ ವಿಷಯ ಹೇಳಿದ್ರೆ ಮಾತ್ರನಾ ಹೇಳಿದ ಕೆಲಸ ಮಾಡೋದು? ಅಯ್ಯೋ ಆ ಥರ ಅಲ್ಲ ರೀ. ಮತ್ತೆ ಹೋಗು, ಹೇಳಿದಷ್ಟು ಮಾಡ್ರಿ. ಈ ಮನೆಯಲ್ಲಿ ನಾನು ಗಾಳಿ ಊದಿದ್ರೆ ಮಾತ್ರ ತುತ್ತೂರಿ ಸದ್ದಾಗಬೇಕು ಅಲ್ವಾ? ಸರಿ ರೀ. ಎಲ್ಲಿ ಕೈ ಕೊಡಿ. ಬೇಡ ಸರ್. ಏಯ್ ಕೊಡ್ಲಾ? ವಾಪಸ್ ಕೊಡ್ತಾರೆ. ಬೇಡಣು. ಯಾಕ್ರಿ ಕೈ ಕೊಡಲ್ಲ ಅಂತೀರಾ? ನಾನು ಯಾರಿಗೂ ಕೈ ಕೊಟ್ಟಿಲ್ಲ. ಕೈ ಕೊಡೋದು ತಪ್ಪಲ್ಲ ಸರ್. ಓ ಮಾಡ್ಬಿಟ್ಟ ಜೋಕ. ಏಯ್ ಕೊಡ್ಲಾ ಕಯ್ಯ? ಸಿಟಿ ಕಲ ಇರ್ಲಿ ಬಿಡಿ. ಪೇಷಂಟ್ಸ್ ಅಂದ್ರೆ ಹೀಗೆ ಇರಬೇಕು. ಈ ಕೈ ಕೊಡಿ. ಸರ್ ಬೇಡ ಸರ್. ಮಾರ್ಕೆಟಿಂದ ಹಂಗೆ ಬಂದೀವ್ನಿ. ಕೈ ತೊಳ್ಕೊಂಡಿಲ್ಲ ಸರ್. ವಾವ್, ವೆರಿ ಗುಡ್. ಎಷ್ಟೊಂದು ಹೈಜೆನಿಕ್ ಆಗಿದ್ದೀರಾ ನೀವು. ಹಂಗಂದ್ರೆ ಏನ್ ಸರ್? ಅಂದ್ರೆ ನೈರ್ಮಲ್ಯವಾಗಿ ಶುದ್ಧವಾಗಿದ್ದೀರಾ ಅಂತ. ಮತ್ತೆ ಹಳ್ಳಿ ಜನ ಅಂದ್ರೆ ಬೇರೆಯವರು ತೆಪ್ಪು ತಿಳ್ಕೊಂಡವ್ರೆ ಸರ್. ನಾವು ನೀರು ಕುಡಿಯೋಕ್ಕೆ ಅಡಿಗೆ ಕೊನೆಗೆ 100 ಗಿಂತ ಹೋದ್ರೂ ಪ್ರತಿ ಸಲಕ್ಕೂ ಕೈ ತೊಳ್ಕೊಂಡೆ ಲೋಟ ಮುಡುತ್ತೀವಿ. ಅದ್ ಬಿಡಿ ಸರ್, ಯಾರನ್ನ ಕಾಲು ತೊಳೆದೆ ಮನೆಯೊಳಗೆ ಕಾಲಿಟ್ಬಿಡ್ಲಿ ನೋಡಮ್ಮ. ನಾವು ಬಾಡ್ ಮಾಡಕ್ಕೆ ಒಂದು ಕೋಣೆ, ಸಿಹಿ ತಿಂಡಿ ಮಾಡಕ್ಕೆ ಒಂದು ಕೋಣೆ, ಒಂದೊಂದನ ಮುಡ್ಸಕ್ಕಿಲ್ಲ. ನಾವು ಸಿಟಿ ಜನರ ಥರ ನಿತ್ಯ ಸ್ನಾನ ಮಾಡದೇ ಇದ್ರು ಕೈ ಬಾಯಿನ ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರ್ತೀವಿ. ಈ ನೇಮ ನಿಷ್ಠೆ ಪಾಲಿಸಿದಕ್ಕೆ ಅದೆಂಥದ್ದು ಆ ಕರೋನಾ ಬಂತಲ್ಲ, ಆಗ ಹಳ್ಳಿಯವ್ರು ಯಾರು ಹಳ್ಳಿನ ಬಿಟ್ಟೋಗ್ಲಿಲ್ಲ ಸರ್. ಆದರೆ ಹಳ್ಳಿ ಬಿಟ್ಟು ಸಿಟಿಗೆ ಹೋದವರೆಲ್ಲ ವಾಪಸ್ ಹಳ್ಳಿಗೆ ಬಂದು ಉಳ್ಕೊಂಡ್ರು, ತಮ್ಮ ಜೀವನ ಬದುಕಿಸ್ಕೊಂಡ್ರು. ಸಾರಿ, ನಾನು ಆ ಥರ ಮೀನ್ ಮಾಡಲಿಲ್ಲ. ಮೀನು ಹೆಂಗೆ ಮಾಡಿದ್ರು ವಾಸನೆ ಬರ್ತದೆ ಸರ್. ಆ ಮೀನ್ ಅಲ್ರಿ, ನಾನು ಹೇಳಿದೆ ಬೇರೆ ಮೀನ್ ಅಂತ. ಬೇರೆ ಮೀನು ಮಾಡಿದ್ರು ವಾಸನೆ ಬರ್ತದೆ ಸರ್. ಹೋಗ್ಲಿ ಬಿಡಿ. ಈಗ ಕೈ ಕೊಡ್ತೀರಾ ಇಲ್ವಾ? ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ? ತಗೊಳ್ಳಿ ಸರ್. ಈಗ ನೈತಾ ಇದೆಯಾ? ಇಲ್ಲ ಸರ್. ಇಲ್ಲಿ ಇಲ್ಲ ಸರ್. ಈಗ ಇಲ್ಲ ಸರ್. ಜಸ್ಟ್ ತರ್ಚಿರೋ ಗಾಯ ಆಗಿದೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಅದನ್ನೇ ಹೇಳಿದೆ ಸರ್. ನಮ್ಮ ಮನೇಲೂ ಡಾಕ್ಟರ್ ಅವರೇ, ಅವ್ರ ಹತ್ರ ನೀನು ತೋರ್ಸೋಣ ಬಿಡು ಅಂತ ಕೇಳಿಲ್ಲ ನನ್ನ ಮಾತಾ. ಅಲ್ಲಿಗೆ ಹೋಗಿ ನರ್ಸ್ ಡ್ರೆಸ್ಸಿಂಗ್ ಮಾಡ್ತಾರೆ. ಸರ್ ನಂಗೆ ಹೊಸ ಬಟ್ಟೆ ಬೇಡ ಸರ್. ಡ್ರೆಸ್ಸಿಂಗ್ ಅಂದ್ರೆ ನೀನು ಬಟ್ಟೆ ಬಿಚ್ಚಾಕಿ ಹೊಸ ಬಟ್ಟೆ ಹಾಕೋದಲ್ಲಕಲ್ಲ ತೆಪ್ರೆ. ಗಾಯದ ಮೇಕೆ ಔಷಧಿ ಹಚ್ಚಿ ಹತ್ತಿ ಬಟ್ಟೆ ಸುತ್ತೋದು ಅಲ್ವಾ ಸರ್? ಅರೇ, ಇದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು? ಆಗ್ಲೇ ಅವ್ನು ಹೇಳಿದ್ನಲ್ಲ ಸರ್, ನಮ್ಮನೇಲೋ ಡಾಕ್ಟರ್ ಅವರೇ ಅಂತ, ಅವರೇ ನಂಗೆ ಹೇಳ್ಕೊಟ್ಟಿದ್ದು. ಡಾಕ್ಟ್ರು ಬೇರೆ ಯಾರು ಅಲ್ಲ, ನಮ್ಮ ಅತ್ತಿಗೆ ಅವ್ವ. ಓಕೆ ಓಕೆ. ನರ್ಸ್,
ನರ್ಸಕ್ಕ ಪಾಪ ಬೇಡ ಅಂತವನೇ ಬಿಟ್ಬಿಡಿ. ಅಣ್ಣ ನೀನ್ ಬೇಡ ಅಂದ ತಕ್ಷಣ ಬಿಟ್ರಲ್ಲಣ್ಣ. ಮೆಡಿಸಿನ್ಸ್ ಬರ್ಕೊಡ್ತಾರೆ, ಡಾಕ್ಟರ್ ಹತ್ರ ಹೋಗಿ. ಆಗ್ಲಿ ನರ್ಸಕ್ಕ. ಸರಿ ನರ್ಸಕ್ಕೋ, ಬರ್ತೀವಿ. ಹಾ, ಬಾ. ಅಣ್ಣ ನೋಯ್ತದೆ, ಡಾಕ್ಟ್ರಪ್ಪಂಗೆ ಇನ್ನೆಷ್ಟೊತ್ತು ಕಾಯ್ಬೇಕು? ಹೇ, ಈ ಆಸ್ಪತ್ರೆಯಲ್ಲಿ ನಮ್ಮ ಥರ 100 ಜನ ಇರ್ತಾರಲ್ಲ, ಎಲ್ಗೋ ಹೋಗಿರ್ತಾರೆ, ಬರ್ತಾರಿಲ್ಲ. ಅಯ್ಯೋ ಅಬ್ಬಾ ಅಯ್ಯಲೇ. ಹೇಯ್ ಅಲ್ಲಕ್ಕಲ್ಲ, ಈ ಒಳ್ಳೆ ಸಣ್ಣ ತರ ಯವಲೇ ಯಪ್ಪಲೇ ಅಂತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ಲ. ನಿನಗೆ ಚುಚ್ಚಿದ್ರೆ ಗೊತ್ತಾಗಿರೋದು. ನನ್ನ ಮನಸ್ಸು ಮೃದು ಕಣೋ. ಅಯ್ಯೋ, ಆದ್ರೆ ಚುಚ್ಚೋದು ಮನ್ಸಿಗೆ ಅಲ್ಲ ಕಣೋ. ಆಯ್ತು ಕಣೋ. ನೀವಿದ್ದೀರಾ ಅನ್ನೋ ಧೈರ್ಯದಲ್ಲೇ ನಾನು ಪಾರು ಬಗ್ಗೆ ತುಂಬಾ ತಲೆ ಕೆಡ್ಕೋತಿಲ್ಲ. ನಾನು ಕೊಟ್ಟ ಮಾತನ್ನ ಯಾವತ್ತೂ ಮರೆಯಕ್ಕಿಲ್ಲ. ಸಿದ್ಧಾರ್ಥ್ ಸರ್ನ ನಾನು ಹುಡುಕ್ತೀನಿ, ನಿನ್ ಜೊತೆ ಮದುವೆ ಮಾಡೇ ಮಾಡಿಸ್ತೀನಿ.